ಇಲ್ಲಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಂಥೇಳಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಸರಳವಾಗಿ ಬರೆಯಬಹುದಾದ ಲೆಕ್ಕಗಳನ್ನು, ಕ್ಲಿಷ್ಟಕರ ಇರುವಂಥ ಸಮಸ್ಯೆಗಳನ್ನು ಈಸಿಯಾಗಿ ಯಾವ ರೀತಿ ಬರೀಬೇಕು ಇಲ್ಲಿ ನೋಡೋಣ. ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೆಚ್ಚಿಸ್ತಾ ಹೋಗೋದು. ಇಳಿಕೆ ಕ್ರಮ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯೋದಕ್ಕೂ ಇಳಿಕೆ ಕ್ರಮ ಅಂತ ಕರೀತಾರೆ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಕರೀತಾರೆ. ಆರ್ಡರ್ನಲ್ಲಿ ಬರೆಯುವಂಥ ಕ್ರಮವನ್ನು ಇಲ್ಲಿ ನೋಡೋಣ. ಇಲ್ಲಿ ನಿಮಗೆ ಇದರಲ್ಲಿ ಒಂದು 2-3 ಪಾಯಿಂಟ್ಸನ್ನು ನೋಡೋಣ. ಒಂದನೇದು ಏನಪ್ಪ ಅಂದರೆ, 2 ಸಂಖ್ಯೆಗಳ ಒಂದು ಸಂಖ್ಯೆ ತಗೊಂಡು ಉದಾಹರಣೆಗಾಗಿ 2 ಸಂಖ್ಯೆಗಳ ಒಂದು ಸಂಖ್ಯೆ, 3 ಸಂಖ್ಯೆಗಳ ಒಂದು ಸಂಖ್ಯೆ ಯಾವ್ದು ದೊಡ್ಡದಾಕತ್ರಿ? ಈಗ 1 0 0 1 0 0 ಬರೋದ್ರೂ ಸಹಿತ 3 ಅಂಕಿಯ ಸಂಖ್ಯೆ ದೊಡ್ಡದಾಗ್ತೈತಿ. 3 ಅಂಕಿಯ ಸಂಖ್ಯೆನೇ ದೊಡ್ಡದಾಕೈತಿ. ಅದಕ್ಕೆ ನಾವು ಈ ಆಧಾರದ ಮ್ಯಾಗ ಏನು ಹೇಳ್ಬೋದು? ಇದ್ರ ಮ್ಯಾಗ ಅಂಕಿಗಳು ಹೆಚ್ಚಾದಂಗೆ ಅದರ ಸಂಖ್ಯೆಯ ಬೆಲೆ ದೊಡ್ಡದಾಕೈತಿ. ಅಂಕಿಗಳು ಹೆಚ್ಚಾದಂಗೆ ದೊಡ್ಡದಾಕೈತಿ. ನೋಡ್ರಿ, 2 ಅಂಕಿ ಸಂಖ್ಯೆ, 3 ಅಂಕಿ ಸಂಖ್ಯೆ, 3 ಅಂಕಿ ಸಂಖ್ಯೆ ದೊಡ್ಡದಾದ. ಅಲ್ಲಿ ಇರುವ ಅಂಕಿಗಳಿಗೆ ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ಹಾಗಾದ್ರೆ ನಾವು ಏನು ನೋಡಬೇಕು? ಮೊದಲನೇ ಪಾಯಿಂಟು, ಅಂಕಿಗಳನ್ನು ಎಣಿಸ್ಕೋಬೇಕು. ಯಾವ ಸಂಖ್ಯೆಯಲ್ಲಿ ಅಂಕಿಗಳು ಹೆಚ್ಚಿರ್ತಾವೆ ಅದು ಸಂಖ್ಯೆ ದೊಡ್ಡದಾಗಿರ್ತದೆ. ಇದು ಮೊದಲನೇ ಪಾಯಿಂಟು. ಇನ್ನು ಎರಡನೇದು ಏನಪ್ಪ ಅಂದ್ರೆ, ಆ ಸಂಖ್ಯೆಗಳನ್ನು ನೋಡಬೇಕು. ಅಲ್ಲಿ ಅಂಕಿಗಳು ಅಷ್ಟೇ ಇದ್ದು ಅಂದರೆ ಏನು ಮಾಡಬೇಕು ನೋಡಿ. ಅದೊಂದು ಉದಾಹರಣೆ ನೋಡೋಣ. ಈಗ ಉದಾಹರಣೆ 1, ಇಲ್ಲಿ ನಿಮಗೆ ಈಸಿ ಇರುವಂಥ ಒಂದು ಸಂಖ್ಯೆಯನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ 4 8 6 4866, 4686, 6600, ಇನ್ನು 4 ಸಂಖ್ಯೆಗಳದಾವ. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ನೋಡ್ರಿ ಯಾವ ರೀತಿ ಬರೀಬೋದು ಅನ್ನೋದು. ಅಂಕಿಗಳು ಎಣಿಸ್ಕೊರಿ. 4 ಅಂಕಿ ಅದಾವ, ಇಲ್ಲಿ 4 ಅದಾವ, ಇಲ್ಲಿ 4 ಸಂಖ್ಯೆಗಳಲ್ಲಿ 4 ಅಂಕಿ ಅದಾವ. ಇಲ್ಲಿ ಏರಿಕೆ ಕ್ರಮ ಅಂದರೆ ನಾವು ಮೊದಲು ಚಿಕ್ಕ ಸಂಖ್ಯೆಯನ್ನು ಹುಡುಕಬೇಕು. ಚಿಕ್ಕ ಸಂಖ್ಯೆ ಹುಡುಕ್ಬೇಕಂದ್ರೆ ಮೊದಲನೇ ಅಂಕಿ ಚಿಕ್ಕ ಸಂಖ್ಯೆ ಐತಿಲ್ಲ ನೋಡ್ಕೋರಿ. ಮೊದಲನೇ ಅಂಕಿ ಅಷ್ಟೇ ನೋಡ್ಕೋರಿ. ಇಲ್ಲ ಹೇಳಿದಂಗೆ ನೋಡ್ಕೋತವ್ರಿ, ಗೊತ್ತಾಗತ್ತೆ ನಿಮ್ಗೆ. ಮೊದಲನೇ ಅಂಕಿ ಏನೈತ್ರಿ? ಇಲ್ಲಿ 6 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ, ಇಲ್ಲಿ 4. ಹಾಗಾದ್ರೆ ಮೊದಲನೇ ಅಂಕಿ 6ಕ್ಕಿಂತ 4 ಸಣ್ಣದು ಚಿಕ್ಕದು, ಇಲ್ಲಿ 6ಕ್ಕಿಂತ 4 ಚಿಕ್ಕದು. ಇದ್ರೊಳಗೆ ಹೆಂಗೆ ಗೊತ್ತಾಗತ್ತೆ ಅಂತ ಕೇಳ್ಬೋದು ನೀವು. ಈ 2 ಸಂಖ್ಯೆಗಳನ್ನು ತೆಗೆದುಕೊಂಡಾಗ 4 ಆದಮೇಲೆ ಮುಂದಿನ ಅಂಕಿ ನೋಡ್ತೀರಿ. ಅಂದರೆ 1000 ಸ್ಥಾನ ಆದಮೇಲೆ 100 ಸ್ಥಾನ ನೋಡ್ತೀರಿ. ನೆಕ್ಸ್ಟ್ 100 ಸ್ಥಾನದೊಳಗೆ 8 ಐತಿ, ಇಲ್ಲಿ 100 ಸ್ಥಾನದಾಗ 6 ಐತಿ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವ್ದಾಕೈತೆ ಅಂದರೆ ಇದು ಆಗ್ತೈತೆ 4686. 4686 ಮೊದಲು ಬರೀತೀರಿ. ಏರಿಕೆ ಕ್ರಮದಲ್ಲಿ ಚಿಕ್ಕ ಸಂಖ್ಯೆ ಬರೀಬೇಕು. ಹಾಗಾದರೆ 4686 ಆಯಿತು. ನೆಕ್ಸ್ಟ್ ಸಂಖ್ಯೆ ಇದಾಯಿತು. ಇವಂತೂ ಮೊದಲಿಗೆ ದೊಡ್ಡ ಅದಾವ, ಅದನ್ನು ಬಿಟ್ಬಿಟ್ಟಿರ್ತೀರಿ. 4866. ಇನ್ನು ಇವು 2 ಮೊದಲನೇ ಅಂಕಿ 6 ಐತಿ, ಇದರಿಂದ ನಮ್ಗೆ ಯಾವ ಚಿಕ್ಕದನ್ನು ಗೊತ್ತಾಗಲ್ಲ. ನೆಕ್ಸ್ಟ್ ಅಂಕಿ ನೋಡ್ತೀರಿ 4, ಇಲ್ಲಿ 6 ಐತಿ. ನೆಕ್ಸ್ಟ್ ಅಂಕಿ ನೋಡಿದಾಗ 6 ಐತಿ, ಇಲ್ಲಿ 4 ಐತಿ. 100ನೇ ಸ್ಥಾನದಲ್ಲಿ 4 6 ಐತಿ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದಾತ್ರಿ? 6486, 6600. ನೆಕ್ಸ್ಟ್ ಕೊನೆಯದಾಗಿ ಇದನ್ನು ಬರೀತೀರಿ. ಈಗ ಏರಿಕೆ ಕ್ರಮದಲ್ಲಿ ಬರೆದಾಗ ಆಯಿತು. ಇದನ್ನು ಇಳಿಕೆ ಕ್ರಮ ಬರೀಬೇಕಂದ್ರೆ ದೊಡ್ಡ ಸಂಖ್ಯೆಯನ್ನು ಫಸ್ಟ್ ನೋಡ್ತೀರಿ, ಅದೇ ಉಲ್ಟಾ ಆಗ್ತೈತೆ. ಕೊನೆಯ ಸಂಖ್ಯೆ, ನೆಕ್ಸ್ಟ್ ಸಂಖ್ಯೆ, ನೆಕ್ಸ್ಟ್ ಇವನು ಬರೆದ್ರೆ ಇಳಿಕೆ ಕ್ರಮ ಆಯಿತು. ಇನ್ನೊಂದಿಷ್ಟು ಉದಾಹರಣೆಗಳು. 67,020 ಆಯಿತು. ಈ ರೀತಿ 4 ಸಂಖ್ಯೆ ಅದಾವ. ಇವನ್ನ ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ
ಈಗ ನೀವು ಹೇಳ್ತೀರಿ ಮೊದಲಿಗೆ ಯಾವ್ದು ಬರೀಬೇಕಂತೇಳಿ. ಮೊದಲನೇ ಕೆಲಸ ಏನು ಮಾಡಬೇಕು, ಅಂಕಿಗಳು ಎಣಿಸ್ಕೋತೀರಿ. 1 2 3 4 5 1 2 3 4 5 ಈ ರೀತಿ 5 ಅಂಕಿಗಳು. ಇದರಲ್ಲಿ ಅಂಕಿಗಳು ವ್ಯತ್ಯಾಸ ಇದ್ರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ನಮ್ಗೆ ಗೊತ್ತಾಗ್ತಿತ್ತು. ಈಗ ಆ ಮೆಥಡ್ ನಮಗೆ ಯೂಸ್ ಆಗಲಿಲ್ಲ. ಇನ್ನು ಎರಡನೇ ಮೆಥಡಲ್ಲಿ ಮೊದಲನೇ ಅಂಕಿ ನೋಡ್ರಿ ಅಂತ ಹೇಳಿದ್ದೆ ನಾನು. ಮೊದಲನೇ ಅಂಕಿ ನೋಡಿದರೆ ಎಲ್ಲ ಕಡೆ 6 ಐತಿ. ಇದರಿಂದಲೂ ನಮ್ಗೆ ಯಾವ ಚಿಕ್ಕ ಸಂಖ್ಯೆ ಗೊತ್ತಾಗಲ್ಲ. ಏರಿಕೆ ಕ್ರಮದ ಚಿಕ್ಕ ಸಂಖ್ಯೆ ಬರೀಬೇಕು. ಅದರ ನೆಕ್ಸ್ಟ್ ಸಂಖ್ಯೆ ನೋಡ್ರಿ, ಈಗ 10,000 ಸ್ಥಾನದಾಗ 6 6 ಎಲ್ಲ ಕಡೆ 6 ಐತಿ 4 ಸಂಖ್ಯೆಗಳಲ್ಲಿ. ನೆಕ್ಸ್ಟ್ ಸಂಖ್ಯೆ 7 ಐತಿ. ಇಲ್ಲಿ ನೋಡಿರಿ ಮುಂದಿನ ಸಂಖ್ಯೆ 4 ಐತಿ, ಮುಂದಿನ ಸಂಖ್ಯೆಯಲ್ಲಿ 2 ಐತಿ, 0 ಐತಿ. ಹಾಗಾದರೆ ಅದಕ್ಕಿಂತ ಚಿಕ್ಕ ಅಂಕಿ ಯಾವ್ದು ಅಂತ ಹೇಳ್ರಿ, 7 4 2 0ಯಲ್ಲಿ 0 ಚಿಕ್ಕ ಅಂಕಿ ಆಯಿತು. ಹಾಗಾದರೆ 60,247 ಎಲ್ಲಕ್ಕಿಂತ ಚಿಕ್ಕ ಅಂಕಿ. ಇದು ಮುಗೀತೀಗ. ನೆಕ್ಸ್ಟ್ ಯಾವ್ದು ಬರೀಬೇಕು ನೋಡ್ರಿ, 7 4 2. 7 4 2ರಲ್ಲಿ ಯಾವ ಚಿಕ್ಕ ಅಂಕಿ 2. ಅದಕ್ಕೆ 62,407 ಇದು ಎರಡನೇದು ಬರೀಬೇಕು. ಮೂರನೇದು ನೋಡಿ ಇಲ್ಲಿ ಐತೆ 64,207 ಇದು ನೆಕ್ಸ್ಟು. ಅದರ ನೆಕ್ಸ್ಟು 67,024 ಈ ರೀತಿ ಬರೆದಾಗ ನಾವು ಸರಳವಾಗಿ ಏರಿಕೆ ಕ್ರಮದಲ್ಲಿ ಬರೀಬೋದು.